ಹಾಯ್ ಹಲೋ ನಮಸ್ಕಾರ. ಅಶ್ವಿನಿ ಕಿಚನ್ಸ್‌ಗೆ ಸ್ವಾಗತ. ನಾನಿವತ್ತು ನಿಮಗೆ ಹಪ್ಪಳನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭ. ನಾವು ಒಬ್ಬರೇ ಇದ್ದರೂ ಕೂಡ ಈ ರೀತಿಯಾಗಿ ಹಪ್ಪಳನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಪ್ಪಳ ಮಾಡಲಿಕ್ಕೆ ನಾವು ಮೊದಲಿಗೆ ಏನು ಬೇಕಂತ ನೋಡೋಣ. ಮೊದಲಿಗೆ ನಾನು 1 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಆ ಅಕ್ಕಿನ ನಾವು ರಾತ್ರಿ ಇಡೀ ನೆನೆಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 5 ಅವರ್ಸ್ ಅದು ನೆನೆಯಲೇಬೇಕು. ಕೆಲವರು ಏನು ಮಾಡ್ತಾರೆ 3 ದಿನ ನೆನೆಸಿರ್ತಾರೆ, ಬಟ್ ಅದು ಸ್ಮೆಲ್ಲಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದನ್ನ ರಾತ್ರಿ ನೀವು ನೆನೆಸಿಟ್ಟು ಬೆಳಿಗ್ಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಒಂದು ಕುಕ್ಕರ್ನ ತೊಗೋಬೇಕು. ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 1 ಲೋಟ ಅಕ್ಕಿಗೆ ನಾವು ಒಂದು 5 ಲೋಟ ನೀರನ್ನ ಹಾಕೋಬೇಕು. 5 ಲೋಟ ನೀರಿಗಿಂತ ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕಬಾರ್ದು. ಯಾಕಂದರೆ ನೀವು ಕಡಿಮೆ ಹಾಕಿದರೆ ಅದು ಗಟ್ಟಿ ಆಗುತ್ತೆ, ಜಾಸ್ತಿ ಹಾಕಿದರೆ ಗಂಜಿ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಲೋಟ ಅಕ್ಕಿಗೆ ನಾವು 5 ಲೋಟ ನೀರನ್ನೇ ಹಾಕ್ಕೊಳ್ಬೇಕು. ಇವಾಗ ಹಾಕ್ಕೊಂಡು ಅದಕ್ಕೆ ನಾನು ಖಾರಕ್ಕೆ ತಕ್ಕಂತೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ನೀವು ಹಸಿಮೆಣಸು ಕೂಡ ಪೇಸ್ಟ್ ಮಾಡಿ ಹಾಕ್ಬೋದು. ಹಾಗೆ 1 ಸ್ಪೂನ್ ಆಗೋಷ್ಟು ಹಪ್ಪಳದ ಖಾರ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನ ಹಾಕ್ಕೊಳ್ಬೇಕು. ನೀವು ಆ್ಯಕ್ಚುಲಿ ಇದನ್ನು ಕುದಿ ಬಂದ ಮೇಲೆ ಹಾಕಿ 5 ವಿಸಿಲ್ ಕೂಗಿಸ್ಕೋಬೇಕು. ಇದನ್ನ 5 ವಿಸಿಲ್, ನಿಮ್ಗೆ 5 ವಿಸಿಲ್ ಬೆಂದಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ಸಲ ವಿಸಿಲ್ ಹಾಕ್ಸ್ಬೋದು. ಬಟ್ ನೀರು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಅದು ಗಂಜಿಯಾಗಿ ಉಳಿದ್ಬಿಡುತ್ತೆ. ನಿಮಗೆ ಫಸ್ಟಿಗೆ ಅನಿಸ್ಬೋದು, ಬಟ್ ಏನಾಗಲ್ಲ. ಅದು 5 ವಿಸಿಲ್ ಕೂಗಿಸಿದ ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಒಳಗಡೆ ಫುಲ್ ಆ ನೀರಿನ ಅಂಶ ಹೋಗಿರುತ್ತೆ, ಅಲ್ಲಿ ಬೇಯಬೇಕು. ಫಸ್ಟಿಗೆ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನಿಮಗೇನು ಭಯ ಪಡುವಂಥದ್ದು ಅವಶ್ಯಕತೆ ಇರುವುದಿಲ್ಲ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಸ್ಮ್ಯಾಶ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಸೌಂಟಿಂದನೇ ಮಾಡ್ಬೋದು, ಏನಾಗೋದಿಲ್ಲ. ಇವಾಗ ನಾನು ಒಂದು ಕವರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಸವರಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ದಿನ ಇಡೋಕ್ಕೆ ಬರೋದಿಲ್ಲ. ಇವಾಗ ನಾನು ಇದನ್ನು 1 ಸ್ಪೂನಲ್ಲಿ ತೊಗೊಂಡು ಇದಕ್ಕೆ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ಹಪ್ಪಳ ಬೇಕು ನೋಡಿ, ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಈ ಪ್ಲೇಟ್ ಇರುತ್ತೆ ನೋಡಿ, ಪ್ಲೇಟಿಂದ ಪ್ರೆಸ್ ಮಾಡಿದರೆ ಆಯಿತು. ನೀವು ಕೈಯಲ್ಲೇ ಪ್ರೆಸ್ ಮಾಡ್ತೀವಂದರೆ ಅದರಲ್ಲೂ ಆಗುತ್ತೆ. ನಾನು ಒಂದು ಪ್ಲೇಟಿಂದ ಪ್ರೆಸ್ ಮಾಡಿ ಆಮೇಲೆ ಕೈಯಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸೈಡಲ್ಲಿ ಎಡ್ಜಲ್ಲಿ ಸ್ವಲ್ಪ ದಪ್ಪ ಇರೋದ್ರ ಕಾರಣದಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದನ್ನ ಎಣ್ಣೆಲಿ ಬಿಟ್ಟಾವಾಗ ಫುಲ್ ದೊಡ್ಡದಾಗುತ್ತೆ. ಇವಾಗ ನಾವು ಹಪ್ಪಳದ ಕವರ್ ಮೇಲ್ಗಡೆ ಹಾಕ್ಕೊಂಡ್ರೆ ಆಯಿತು, ಈಸಿಯಾಗಿ ಬರುತ್ತೆ. ನೀವು ಯಾವುದೇ ರೀತಿಯಲ್ಲಿ ಭಯ ಪಡೋದು ಬೇಡ. ಅಂದರೆ ಇಷ್ಟು ತೆಳ್ಳಗಿದೆ ಹೇಗೆ ಬರುತ್ತೋ ಏನೋ, ಅಂದರೆ ಅದರ ಕವರ್ ಮೇಲೆ ಅಂಟುತ್ತೇನೋ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹಪ್ಪಳ ಟೇಸ್ಟು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಇವಾಗ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಅಂತ. ಅಂದರೆ ಆ ರೀತಿಯಲ್ಲಿ ಅಂಟೋದು ಇಲ್ಲ, ನೀವು ಎಣ್ಣೆನ ಪದೇ ಪದೇ ಹಚ್ಕೋಬೇಕಂತನೂ ಇಲ್ಲ. ಅಷ್ಟು ನಮಗೆ ನೀಟಾಗಿ ಕವರಿಂದ ಇಳಿದು ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಎಲ್ಲ ಹಪ್ಪಳಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು 1 ಲೋಟ ಹಪ್ಪಳದ ಅಕ್ಕಿಗೆ ನಾನು ಒಂದು 50 ಹಪ್ಪಳ ಆಗೋಷ್ಟು ಆಗಿದೆ. ನೀವು ಚಿಕ್ಕದು ಮಾಡ್ತೀರಾ ಅಂತ ಅಂದರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 100 ಹಾಗೆ ಆಗುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನೀವು ನೋಡ್ಬೋದು ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿಟ್ಟರೆ ಬೇಗ ಒಣಗಿಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸ್ವಲ್ಪ ಬಿಸಿಲಿಗೆ ಇಟ್ಟಾವಾಗ ಈ ರೀತಿಯಲ್ಲೇ ಆಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೆಳ್ಳಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಇವಾಗ ನಾವು ಇದನ್ನ ನಿಮಗೆ ನಾನು ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಎಣ್ಣೆ ಬಿಸಿ ಆದಮೇಲೆ ನೋಡ್ಬೋದು ನೀವು, ನಾನು ಎಷ್ಟು ಚಿಕ್ಕದಿತ್ತು ಹಪ್ಪಳ, ಎಷ್ಟು ಚೆನ್ನಾಗಿ ಅರಳಿ ಬಂದಿದೆ ಅಂತ ಹೇಳಿ. ಅಷ್ಟು ದೊಡ್ಡದಾಗುತ್ತೆ ತುಂಬ, ಮತ್ತು ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.